ಸುಮಾರು 25 ವರ್ಷಗಳಿಂದ ನಡೆಸುತ್ತಿದ್ದ ಅಂಗಡಿಯನ್ನ ರಾತ್ರೋರಾತ್ರಿ ಧ್ವಂಸ ಮಾಡಿದ ಘಟನೆ ಬೆಳ್ತಂಗಡಿ ತಾಲೂಕಿನ ಶಿಪಾಜೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ವಾಸು ಪೂಜಾರಿ ಎಂಬುವರಿಗೆ ಸೇರಿದ ಅಂಗಡಿಯನ್ನ ಧ್ವಂಸ ಮಾಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಸ್ಥಳೀಯ ಮುಖಂಡ ನವೀನ್ ರೇರಿಯಾ ಮಾತನಾಡಿ, ಶಿಪಾಜೆ ಗ್ರಾಮದಲ್ಲಿ ಹಲವಾರು ಬೇಡದ ಚಟುವಟಿಕೆ ನಡೆಯುತ್ತಿದೆ. ಇದಕ್ಕೆ ಧ್ವಂಸಕಾರಿ ತಂಡವೇ ಕಾರಣ. ಇಲ್ಲಿನ ದಲಿತರಿಗೆ ಹಾಗೂ ಇತರರಿಗೆ ಬದುಕಲು ಅವಕಾಶವನ್ನ ಕೊಡಿ ಎಂದು ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು. ಶಿಪಾಜೆ ಗ್ರಾಮದ ವಾಸು ಪೂಜಾರಿ ಅವರ ಅಂಗಡಿ ಕೋಣೆಯನ್ನು ಅಂಗಡಿ ನಡೆಸ್ಕೊಂಡು ಬರ್ತಿದ್ರು. ಅದನ್ನು ಇಲ್ಲಿಯ ಒಬ್ಬರು ಕ್ರಿಶ್ಚಿಯನ್ ವ್ಯಕ್ತಿ ರಾತ್ರೋರಾತ್ರಿ ಬಂದು ದೂಡಿ ಹಾಕಿರುವಂಥ ಪ್ರಕರಣ ನಿನ್ನೆ ರಾತ್ರಿ ನಡೆದಿದೆ. ಶಿಪಾಜೆ ಗ್ರಾಮದಲ್ಲಿ ಎಲ್ಲ ಕ್ರಿಮಿನಲ್ ಚಟುವಟಿಕೆಗಳಿಗೆ ಎಸಿ ಕುಟುಂಬವೇ ಅದರ ಹಿಂದೆ ಇರುವಂಥದ್ದು. ಪ್ರತಿಯೊಂದು ಇಲ್ಲಿ ಯಾವುದೇ ಕೊಲೆಗಳಾಗಲಿ, ಯಾವುದೋ ಅತ್ಯಾಚಾರಗಳಾಗಲಿ, ಯಾವುದೋ ಇಂಥ ಬೇಲಿ ಪ್ರಕರಣ ಅಥವಾ ಮನೆ ದೂಡಿ ಹಾಕುವಂಥದ್ದು, ಯಾರಿಗೂ ಅನ್ಯಾಯ ಆಗುವಂಥ ಪ್ರತಿ ಪ್ರಕರಣ ಇದ್ದರೆ ಎಲ್ಲದೂ ಕೂಡ ಎಸಿ ಕುಟುಂಬವೇ. ಅದರಿಂದಾಗಿ ನಾವು ಸರ್ಕಾರ ಹತ್ರ ಮನವಿ ಮಾಡ್ತಿದ್ದೆ, ಇಲ್ಲಿ ಶಿಪಾಜೆಯ ಹಿಂದೂಗಳಿಗೆ, ಅದರಲ್ಲಿ ವಿಶೇಷವಾಗಿ ಇಲ್ಲಿಯ ದಲಿತರಿಗೆ ಬದುಕಲಿಕ್ಕೆ ನೀವು ಅವಕಾಶ ಮಾಡಿಕೊಡಿ. ಯಾಕಂತ ಹೇಳಿದರೆ ಇಲ್ಲಿ ದಲಿತ ಭೂಮಿಯನ್ನು, DC ಮನ್ನ ಭೂಮಿಯನ್ನು ಇಲ್ಲಿ ಒಳಗೆ ಹಾಕ್ಕೊಂಡು ಅವ್ರು ಬೇಲಿ ಹಾಕ್ಕೊಂಡು ಅದರಲ್ಲಿ ಕೃಷಿ ಮಾಡಿ ಅವ್ರು ಕೇಳಲಿಕ್ಕೆ ಬಂದರೆ ಅವ್ರಿಗೆ ಹಲ್ಲೆ ಮಾಡಿಸುವಂಥ ಪ್ರಕರಣ. ನಿನ್ನೆ ವಾಸು ಪೂಜಾರಿಯವರ ಹೆಂಡತಿ ಲತಾ ಅಂತ ಹೇಳುವವ್ರ ಹೆಂಗಸರಿಗೆ ರಾತ್ರಿ ಕಬ್ಬಿಣದ ರಾಡು ಮತ್ತು ತಲವಾರಿನಿಂದ ಹೊಡಲಿಕ್ಕೆ ಕೊಲೆ ಮಾಡಲಿಕ್ಕೆ ಬಂದಿದ್ದಾರೆ. ಮೊನ್ನೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೂಕ್ತ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು, ತನಿಖೆ ಮುಖಾಂತರ ಅವ್ರನ್ನ ಕೂಡಲೇ ಬಂಧನ ಮಾಡಬೇಕು. ಇದನ್ನು ವಿಶ್ವ ಹಿಂದೂ ಪರಿಷತ್ ಖಂಡಿಸ್ತಾ ಇದೆ. ಇಂಥ ಪ್ರಕರಣ ಮುಂದೆ ನಡೆದರೆ ವಿಶ್ವ ಹಿಂದೂ ಪರಿಷತ್ ನೇರ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನಂತರ ವಾಸು ಪೂಜಾರಿಯವರು ಮಾತನಾಡಿ, ಹಿಂದೆ ಹಲವಾರು ರೀತಿಯಲ್ಲಿ ಹಿಂಸೆ ನೀಡುತ್ತಿದ್ರು. ನಿನ್ನೆ ರಾತ್ರಿ ನನ್ನ ಅಂಗಡಿಯನ್ನ ನೆಲಸಮ ಮಾಡಿದ್ದಾರೆ. ನನಗೆ ನ್ಯಾಯ ಕೊಡಿಸಬೇಕು ಎಂದು ಅಳಲು ತೋಡಿಕೊಂಡ್ರು. ಸಾರ್ವಜನಿಕರು ಈ ಬಗ್ಗೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಧರ್ಮಸ್ಥಳ ಉಪನಿರೀಕ್ಷಕ ಅನಿಲ್ ಹಾಗೂ ಬೆಳ್ತಂಗಡಿ ಪೊಲೀಸ್ ನಿರೀಕ್ಷಕ ನಾಗೇಶ್ ಕದ್ರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇವಾಗ ರಕ್ಷಣೆ ಕೊರ್ಲಿ ಇಲ್ಲಿ ಮುಖಂದು ರೈತ ರಕ್ಷಣೆ ಕೊರ್ಲಿ ನಿಖಿಲ್ ಅರ್ಧ ಬರ್ತದೆ ಅಗ್ಲಿ ಜರಿಪಿನಾಡೆ ಮಟ್ಟ ಉಂತುದು ಬುಕ್ಕ ನಿಖಿಲ್ ಇಡ ಬರ್ಬಾರಂದ ನಿಖಿಲ್ ಯಾಕೆಂಡ ಡಿಪಾರ್ಟ್ಮೆಂಟ್ ಅಪ್ಪ ಏನೇ ರಕ್ಷಣೆ ಕೊರ್ರ ಇಪ್ಪ ನಾವು ಎಂಗ್ಲಿಗೆ ರಕ್ಷಣೆ ಕೊರ್ರನ ಅಂತ ಅನ್ಯಾಯ ಮಂತಲ್ಲ ಯಾಕೆ ರಕ್ಷಣೆ ಕೊರೋಣ ಈಗ ಹೊಸದು ಕಟ್ಟಣ ಅಂದು 25-30 ವರ್ಷ ಇಪ್ಪಣ ನಾವು ಅಗಲ ಪಟ್ಟೆ ಜಾಗ ಬಂಡೇರಿ ಎನ್ನ ಪಟ್ಟೆ ಜಾಗ ಪಾಡೋಡು ಬಂಡೇರಿ ಬೇಲಿ ಪಟ್ಟೆ ಜಾಗ ಬುಡ್ದು ಮುಗಲ ಬಿಲ್ಡಿಂಗ್ ಉಂಟು ಐನು ಜರಿತೀರಿ. ಇದು ಇವಾಗ ಅಳತೆ ಮಾಡಲಿಕ್ಕೆ ಬರುವುದಕ್ಕಿಂತ ಮುಂಚೆಲೂ ನಮಗೆ ಸಮಸ್ಯೆ ಮಾಡ್ತಾನೇ ಇದ್ದರು. ಅಳತೆ ಮಾಡಿದಾಗ ನಾವು ಕೇಳಿದ್ದಕ್ಕೆ ಅವರು ನಮಗೆ ಜೋರು ಮಾಡಿಕೊಂಡಿದ್ದರು. ಅದನ್ನು ನಾವು ಪೊಲೀಸರಿಗೆ ಕಂಪ್ಲೇಂಟ್ ನೀಡಿದೆವು. ಕಂಪ್ಲೇಂಟ್ ನೀಡುವಾಗ ಪೊಲೀಸರು ನಾಳೆ ಬಂದು ಕರೆಸ್ತೇವೆ ಅಂತ ಹೇಳಿದರು. ಅಷ್ಟೇ ಅಲ್ಲದೆ ಅವರು ಏನೇ ಮಾಹಿತಿ ಬೇರೆ ಕೊಡಲಿಲ್ಲ. ಆ ಪಾರ್ಟಿ, ನಾವು ಕಂಪ್ಲೇಂಟ್ ಕೊಟ್ಟ ಪಾರ್ಟಿ ಅದೇ ದಿನ ಸಂಜೆ ರಾತ್ರಿ 2 ಗಂಟೆಗೆ ಬಂದು ನಮ್ಮ ಇಡೀ ಕಟ್ಟಡವನ್ನು ನೆಲಸಮಗೊಳಿಸಿಬಿಟ್ಟಿದ್ದಾರೆ. ನಮಗೆ ಮನೆಯಲ್ಲಿ ಒಂದು ಕಡಿತೇವೆ ಅಂತ ಹೇಳಿದ್ದಾರೆ. ಈಗ ತುಂಬ ಬೆದರಿಕೆ ಆಗಿ ನಮಗೆ ಬದುಕಲಿಕ್ಕೆ ಬಹಳ ಕಷ್ಟ ಆಗಿದೆ. ನಮಗೆ ಮನೆಯಲ್ಲೇ ಮಲಗಲಿಕ್ಕೆ ಈಗ ಹೆದರಿಕೆ ಆಗ್ತಾ ಇದೆ. ವಾಸು ಪೂಜಾರಿಯವರು ಸುಮಾರು 20 ವರ್ಷಗಳಿಂದ ಈ ಭಾಗದಲ್ಲಿ ಸೇಂದಿ ಮೂರ್ತಿ ಮಾಡಿಕೊಂಡು ಇಲ್ಲಿ ಆ ಸೇಂದಿ ಅಂಗಡಿ ಇಟ್ಕೊಂಡು ಮಾರಾಟ ಮಾಡುತ್ತಿದ್ದಂಥ ಈ ಒಂದು ಹೊತ್ತಲ್ಲಿ ಇದು 20ನೇ ವರ್ಷ, 20 ವರ್ಷ ಕಳೆದಿದೆ. 20 ವರ್ಷದ ನಂತರ ಇದು ನನ್ನ ಜಾಗ ಅಂತ ಹೇಳಿಕೊಂಡು ಪ್ರಮೋದ್ ಎಂಬ ಒಂದು ಕ್ರಿಶ್ಚಿಯನ್ ಕಮಿಟಿಯವರು ಒಂದು ಸುಮಾರು 25 ಜನ ಸೇರಿಕೊಂಡು ನಿನ್ನೆ ರಾತ್ರಿ ಅವರು ಏಕಾಏಕಿ ಇವರನ್ನು ಮನೆಯಿಂದ ಅಲ್ಲಿಂದ ಓಡಿಸಿ, ಕತ್ತಿ ತಲವಾರನ್ನು ಹಿಡಿಕೊಂಡು ಅವರನ್ನು ಓಡಿಸಿ ಅಲ್ಲಿ ಅವರ ಕಟ್ಟಡವನ್ನು ಹುಡಿ ಮಾಡಿದ್ದಾರೆ. ಅದರ ಈ ಮೊದಲು ಇವರೊಂದು ಕಂಪ್ಲೇಂಟ್ ಕೊಟ್ಟರೂ ಕೂಡ ಸ್ಟೇಷನ್ನವರು ಯಾವುದೇ ಆ್ಯಕ್ಷನ್ ತೆಗೆದುಕೊಳ್ಳಿಲ್ಲ. ನಿಜವಾಗಿ ಇಂಥೊಂದು ಈ ಘಟನೆಯನ್ನು ಇಡೀ ಹಿಂದೂ ಸಮಾಜ ತಲೆತಗ್ಗಿಸುವಂಥ ಕೆಲಸ ಆಗಿದೆ. ಇದಕ್ಕಾಗಿ ಉತ್ತರ ಕೊಡುವಂಥ ದಿನ ಹಿಂದೂ ಸಮಾಜಕ್ಕೆ ಬಂದಿದೆ. ಅದಕ್ಕೋಸ್ಕರ ನೀವೇನಾದರೂ ಡಿಪಾರ್ಟ್ಮೆಂಟ್, ಯಾವುದೇ ಕಂದಾಯ ಇಲಾಖೆ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ನವರು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಹೋರಾಟ ಮಾಡಿಕೊಳ್ತೇವೆ.